ದಿನಕರ್ ಅವ್ರನ್ನ ಜೊತೆನಲ್ಲಿ ಹೋಗಿ ಖಂಡಿತ ಅವ್ರನ್ನ ನಾನು ಕ್ಷಮಾಪಣೆ ಕೇಳ್ಕೊಂಡ್ಬರ್ತೀನಿ. ಯಾಕೆಂತಂದ್ರೆ ಅವ್ರಿಗೆ ತಾಯಿಗೆ ಒಂದು ಅವಮಾನ ಆದಾಗ ಆ ಮಗನಿಗೆ ಎಷ್ಟು ಸಂಕಟ ಇರುತ್ತೆ ಅನ್ನೋದು ನಮ್ಮ ಅಮ್ಮನಿಗೆ ಆದಾಗ ಅಷ್ಟೇ ನನಗೂ ಸಂಕಟ ಇರುತ್ತೆ. ಅಭಿಮಾನಿಗಳು ರಿಯಾಕ್ಟ್ ಮಾಡಿದ್ದೀರಾ, ಖಂಡಿತ ನಿಮ್ದು ತಪ್ಪಿಲ್ಲ. ಇನ್ನು ಮುಂದೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಈ ಒಂದು ಘಟನೆ ಇನ್ನು ಯಾವ ಕಲಾವಿದನು ಯಾರು ನಿನ್ನ ಮುಂದಕ್ಕೆ ಕಲಾವಿದ ಅಲ್ಲ, ಯಾರ ಬಗ್ಗೆನೂ ಯಾರು ಮಾತಾಡಕ್ಕಾಗಲ್ಲ. ಯಾಕೆಂತಂದ್ರೆ ಇದು ಒಂದು ಪಾಠ. ಅದು ನಾನ್ ಮಾಡಿರೋ ಒಂದು ತಪ್ಪಿಂದ ಅಟ್ಲೀಸ್ಟ್ ಇನ್ನೊಂದು ಸ್ವಲ್ಪ ಜನಕ್ಕಾದ್ರೂ ಬುದ್ಧಿ ಬರುತ್ತೆ ಅಂತ ಅನ್ಕೊಂಡಿದ್ದೀನಿ. ಆಮೇಲೆ ನಮ್ಮ ಸ್ನೇಹಿತರು ಅವ್ರು ಕೇಳಿದ್ರು ಇನ್ನು 2 ಅವರ್ ಇದೆ, 15 ನಿಮಿಷ ಇದೆ, 20 ನಿಮಿಷ, ನಾನೇ ಹೇಳಿದ್ದೀನಿ ಖಂಡಿತ ಅದನ್ನ ಆಚೆ ತರ್ತೀನಿ. ಯಾಕೆ ಅಂತಂತಂದ್ರೆ ಅವತ್ತು ನಾನು ಮಾತಾಡಿರ್ಬೋದು, ತಪ್ಪಾಗಿ ಮಾತಾಡಿದ್ದೀನಿ. ನಾನು ಅದಕ್ಕೇನೆ ನಮ್ಮ ಅಧ್ಯಕ್ಷ ಹತ್ರ ಮಾತಾಡಿದ್ದೀನಿ. ನಾನು ಕಂಪ್ಲೇಂಟ್ ಕೊಡ್ತಾ ಇದ್ದೀನಿ. ಸೈಬರ್ ಕೆಫೆ ಯಾರು ಮಾಡಿದ್ದಾರೆ ಅನ್ನೋ ಅಲ್ಲಿ ನಾನು ಡೀಟೇಲ್ ತಗೊಂಡಿದ್ದೀನಿ. ಅದು ಯಾಕೆ ಅಪ್ಲೋಡ್ ಆಯ್ತು, ಇನ್ನೇನೇನಿದೆ ಅನ್ನೋದನ್ನ ನಾನು ಶೀಘ್ರದಲ್ಲೇ ನಾನು ಅದನ್ನ ಕಂಪ್ಲೇಂಟ್ ಕೊಟ್ಟು ನಾನು ಅದು ವರದಿ ತರಿಸ್ಬಿಟ್ಟು ನಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷರು, ನಮ್ಮ ನಿರ್ಮಾಪಕ ಸಂಘದ ಅಧ್ಯಕ್ಷರಿಗೆ ಅದನ್ನ ನಾನು ತಲುಪಿಸ್ತೀನಿ. ನಾನು ಬಿಡಲ್ಲ. ಯಾಕೆ ಅಂತಂದ್ರೆ ನಿನ್ನೆ ಶನಿವಾರ ಒಂದೇ ದಿನ ನಾನು 24 ವರ್ಷ ಚಿತ್ರರಂಗದಲ್ಲಿ ನಾನು ಏನ್ ಸಂಪಾದಿಸ್ಕೊಂಡ್ ಬಂದಿದ್ದೆ, ನಾನು ಸೈಕಲ್ ಅಲ್ಲಿ ಬಂದು ಇವತ್ತು ಈ ಮಟ್ಟಿಗೆ ಬೆಳೆದ ಮೇಲೆ ನನ್ನ ಚಾರಿತ್ರ ಓದಿ ಅನ್ನೋದಾದ್ಮೇಲೆ ಉದ್ದೇಶ ಪೂರ್ವಕವಾಗಿ ಮಾಡಿದಾರ. ಯಾಕೆಂತಂದ್ರೆ ಮಾಡಿದಂತ ವ್ಯಕ್ತಿ ಮೊನ್ನೆಯಿಂದ ನನಗೆ ಫೋನ್ ಮಾಡಿ ಕನ್ವಿನ್ಸ್ ಮಾಡಕ್ ಬಂದಾಗ ನಾನು ಫೋನ್ ತೆಗೆದಿದ್ದು. ಯಾಕೆಂತಂದ್ರೆ ಇದು ಬರೋ ಮಾಡಿದಾರ ಗೊತ್ತಿಲ್ಲ ನನಗೆ. ಅವರು ಏನಾಗಿದ್ದಾರೆ ನನಗೆ ಗೊತ್ತಿಲ್ಲ. ನಾನು ನಮ್ಮ ಅಧ್ಯಕ್ಷ ತಿಳಿಸಿದ್ದೀನಿ. ನಾನು ಖಂಡಿತ ತರಿಸ್ತೀನಿ. ಅದು ನಾನು ಬಿಡೋದಿಲ್ಲ. ಯಾಕೆ ಅಂತಂದ್ರೆ ನನ್ನ ಚಾರಿತ್ರವಾದ ಆದ್ಮೇಲೆ, ಯಾಕೆ ಅಂತಂದ್ರೆ ನಾನು ಇನ್ನೂ ಏನಾರ ಮಾತಾಡಿದ್ದೀನಿ. ಯಾಕೆಂತಂದ್ರೆ ಇನ್ನೊಂದು 3 ದಿನ 30 ದಿನ ಆದ್ಮೇಲೆ ಇನ್ನೇನಾರು ಆಗ್ಬೋದೇನು. ಇದು ಇಲ್ಲಿಗೆ ಸ್ಟಾಪ್ ಆಗಬೇಕು. ಅದಕ್ಕೆ ನಾನು ಅದನ್ನ ತರ್ಸಕ್ಕೆ ನನ್ನ ಪ್ರಯತ್ನ ಖಂಡಿತ ನಮ್ಮ ಅಧ್ಯಕ್ಷ ಮೂಲಕ ನಾನು ಮಾಡ್ತೀನಿ. ಮನಸ್ಸು ದಯವಿಟ್ಟು ನನ್ನ ಬಗ್ಗೆ ಇನ್ನೂ ಏನಾರ ಧಿಕ್ಕಾರ ಹಾಕಬೇಕು, ಇಲ್ಲಿ ಏನಾರ ಘೋಷಣೆಗಳು ಚಪ್ಪಲಿ ಹಾರಗಳು ಹಾಕ್ಬೇಕು ಅನ್ನೋಂಗಿದ್ರೆ ದಯವಿಟ್ಟು ನಾನು ನಿಮ್ಮ ಕೈ ಮುಗಿದು ಕೇಳ್ಕೊತಾ ಇದ್ದೀನಿ. ದಯವಿಟ್ಟು ಮರ್ತ್ಬಿಡಿ. ಇನ್ನು ಮುಂದೆ ತಮ್ಮ ಹೆಸರು ಚಂದ್ರಪ್ಪ ಅಂತ ಹೇಳಿ ನಾನು ಅವ್ರ ಮನೆಗೆ ಹೋಗೋದು ಅಷ್ಟು ಈಸಿ ಅಲ್ಲ. ಒಂದು ತಿಳ್ಕೊಳ್ಳಿ. ಫೋನ್ ಮಾಡಿದ್ರೆ ಅವ್ರು ಸಾಕ್ಷಿಯಾಗಿ ಇಲ್ಲ ಕೂತಾರೆ. ಅವ್ರು ಹೇಳಿದ್ರೆ ಯಾವ ಫೋನ್ ಸ್ವಿಚ್ ಆಫ್ ಆಗಿಲ್ಲ ಅಂತ ಹೇಳಿ ನೀವು ಒಳ್ಳೆ ಫೋನ್ ಸ್ವಿಚ್ ಆಫ್ ಆಗಿಲ್ಲ ಮನೆ ಹೋಗ್ಬೇಕಾಯ್ತು, ನೀವು ಹೇಳ್ಬೇಕಾಯ್ತು ಮಾತು ಮಾತಾಡಿ ದಯವಿಟ್ಟು ನಾನು ಕ್ಷಮಾಪಣೆ ತಪ್ಪು ನಾನು ತಪ್ಪ ಮಾಡಿದ್ರೆ ಕ್ಷಮಿಸ್ತಾ ಇಲ್ವಾ? ನಿಮ್ಮ ಅಣ್ಣ ಬರೀ ಚಂದ್ರಪ್ಪ ಅವರೇ ನಾನು ಸತತವಾಗಿ ಪ್ರಯತ್ನ ಪಟ್ಟಿದ್ದೀನಿ. ದಿನಕರ್ ಅವರು ಸ್ವಿಚ್ ಆಫ್ ಆಗಿತ್ತು ಅಂದಿದ್ದ ನಂಬರು ನನ್ನ ಹತ್ರ ಇತ್ತು. ದೇವರಾಣ ಹೇಳ್ತೇನೆ, ಆ ನಂಬರ್ ಹೌದಲ್ಲ ಅಂತ ಗೊತ್ತಾದ್ಮೇಲೆ ಬೇರೆಯವ್ರ ಕಡೆ ಅವರು ಇನ್ನೊಂದು ನಂಬರ್ ತಗೊಂಡು ನಾನು ಅದಕ್ಕೆ ಟ್ರೈ ಮಾಡಕ್ ಹೋಗೋದ್ರಲ್ಲಿ ನಿನ್ನೆ ನಮ್ಮ ಗೆಳೆಯರ ಮೂಲಕ ನಾನು ಸಂಪರ್ಕಿಸಿಬಿಟ್ಟು ಈ ತರ ವಾಣಿಜ್ಯ ಮಂಡಳಿಯಲ್ಲಿ ಸಭೆ ಕರೆಯಬೇಕು. ಇಮಿಡಿಯೇಟ್ ಆಗಿ ನಾನು ನಿನ್ನೆ ಹೇಳಿದೆ, ಅಣ್ಣ ದಯವಿಟ್ಟು ನೀವು ನಾಳೆ ಎಲ್ಲೂ ಹೋಗ್ಬೇಡಿ, 11 ಗಂಟೆಯಿಂದ ಚೇಂಬರ್ ಬಿಟ್ಟು ಹೋಗ್ಬೇಡಿ. ಯಾಕೆಂತಂದ್ರೆ ಏನೇ ಮೂವ್ಮೆಂಟ್ ನಾನು ಅವ್ರನ್ನ ಕರ್ಸಕ್ಕೆ ಬಹಳ ಪ್ರಯತ್ನ ಪಡ್ತಾ ಇದ್ದೀನಿ. ನೀವು ದಯವಿಟ್ಟು ಚೇಂಬರ್ ಬಿಟ್ಟು ಹೋಗ್ಬೇಡಿ ಅಂತ ನಮ್ಮ ಅಧ್ಯಕ್ಷರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಇವತ್ತು ಫುಲ್ ಡೇ ಇರಿಸ್ಕೊಂಡಿದ್ದೀನಿ. ಇನ್ನು ಮೇಲೆ ನನ್ನಿಂದ ನಾನು ಇನ್ನು ಮಾತಾಡೋಕೆ ಶಕ್ತಿ ಇಲ್ಲ. ನಡೆದಿರತಕ್ಕಂಥ ಘಟನೆ ನಾನು ಮುಂದೆ ಹೇಳಿದ್ದೀನಿ. ದಿನಕರ್ ಅವರೇ, ನಾನು ತಪ್ಪು ಮಾಡಿದ್ದೀನಿ, ನಿಮಗೆ ಕ್ಷಮಿಸ್ಬೇಕು ಅನ್ನೋ ಗುಣ ಇದೆ ಅಂತ ಅನ್ಕೊಂಡಿದ್ದೀನಿ. ತಪ್ಪು ಇದು ಕ್ಷಮೆನೇ ಇಲ್ಲ ಅಂತ ತಾವು ಹೇಳಿದ್ರಿ. ಇದಕ್ಕೆ ಮೇಲೆ ನಾನೇನು ಅಸಹಾಯಕ. ತಾವು ದಯವಿಟ್ಟು ಅಮ್ಮ ನಿಮ್ಮ ಕಾಲಿ ಬಿಡಬೇಕು ಅಂತ ಅಭಿಮಾನಿಗೆ ಹೇಳ್ತೇನೆ. ನಾನು ತಾಯಿ ಕಾಲಿ ಬಿಡೋದಕ್ಕೆ ಯಾವತ್ತೂ ಯೋಚನೆ ಮಾಡೋದು. ಯಾಕೆಂತಂದ್ರೆ ನಾನು ತಾಯಿನ ಕರ್ಕೊಂಡು ಯಾವುದೊಂದು ಬಾಕಿ ಏನೋ ಬಂದಿದ್ದೇನೋ 12 ವರ್ಷ ಆದ್ಮೇಲೆ ನಿಮ್ ಕಾಲಿ ಬಿಡ. ಯಾಕೆಂತಂದ್ರೆ ನಮ್ಮ ಅಮ್ಮನ ಕರ್ಕೊಂಡಿರೋ ನಾನು. ಅದರಿಂದ ನಾನು ಏನು ಚಿಕ್ಕವನಾಗಲ್ಲ. ನಿಮ್ಮ ಮಗ ತಪ್ಪು ಮಾಡಿದಾಗ ನೀವು ಎಷ್ಟೋ ಸಲ ತಿದ್ದು ಮಾಡಿದ್ದೀರಾ. ದಯವಿಟ್ಟು ಇದೊಂದು ಬಾರಿ ನಿಮ್ಮ ಮಗ ಅಂತ ಅನ್ಕೊಂಡು ನನ್ನ ಕ್ಷಮಿಸಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಬನ್ನಿ, ದಯವಿಟ್ಟು ನಿಮ್ಮ ಮುಂದೆ ಬನ್ನಿ. ಇವತ್ತು ಸೂರಪ್ಪ ಬಾಬು ಇಷ್ಟು ಹೇಳ್ತಾರಲ್ಲ, ನಮ್ಮಮ್ಮ ನಾನು ಕಾಲಕ್ಕೆ ಬಿಡ್ತೀನಿ ಕ್ಷಮೆ ಕೇಳ್ತೀನಿ ಅಂತ. ಸೂರಪ್ಪ ಬಾಬು ಅವ್ರಿಗೆ ಮಾನವೀಯತೆ ಇದ್ರೆ
ದಯವಿಟ್ಟು ಕನ್ನಡ ಚಿತ್ರರಂಗದಿಂದ ವಾಲಂಟರಿ ರಿಟೈರ್ಮೆಂಟ್ ತಗೋಬೇಕು. ಒಂದ್ ನಿಮಿಷ, ಇದ್ರ ಅವ್ರ ಪರವಾಗಿ ನಾನು ಇದ್ರ ಬಗ್ಗೆ ಆನ್ಸರ್ ಕೊಡ್ತೀನಿ. ಯಾಕಂದ್ರೆ ತಪ್ಪು ಇವ್ರು ಮಾಡಿರ್ಬೋದು, ಇವ್ರ ಫ್ಯಾಮಿಲಿ ಅವ್ರು ಮಾಡಿಲ್ಲ. ಇಂಡಸ್ಟ್ರಿಯಲ್ಲಿ ಇರೋರಿಗೆ ಸಿನಿಮಾ ಬಿಟ್ರೆ ಬೇರೆ ಗೊತ್ತಿಲ್ಲ ಕೆಲಸ. ಅದನ್ನ ಹೇಳೋದು ಕನ್ನಡ ಅಭಿಮಾನಿಗಳಾದಂತಹ ಕ್ಷಮಿಸಿದ್ರೆ ನಾನು ಕ್ಷಮಿಸ್ತೇನೆ. ಹಾಗಾಗಿ ನೀವು ಕ್ಷಮಿಸಿ ಮಕ್ಕಳೇ. ಏನೋ ಒಂದು ತಪ್ಪು ಮಾಡಿದ್ದಾರೆ, ಒಂದು ಮಾತಾಡಿದ್ರೆ ಮಾತಾಡಬೇಕಿದ್ದು ತುಂಬಾ ದೊಡ್ಡ ಮಾತನಾಡಿದ್ದಾರೆ. ಹಾಗಾಗಿ ನೀವು ಕ್ಷಮಿಸಿದ್ದೀರಿ ಅಂದ್ರೆ ಎಲ್ಲ ಕಲಾಭಿಮಾನಿಗಳು ಅವ್ರ ಮಾತಿಗೆ ಮನ್ನಣೆ ಕೊಟ್ಟವರು, ಅವ್ರು ಹೇಳಿದಂತ ಮಾತಿಗೆ ನಾವೆಲ್ಲ ಕ್ಷಮಿಸಿದ್ದೀವಿ ಅಮ್ಮ ಅಂದ್ರೆ ನಾನು ಕ್ಷಮಿಸಿದಾಗೆ. ಸಣ್ಣ ಪ್ರಶ್ನೆ ಇದು ಅವ್ರು ಆ ಫ್ಯಾಮಿಲಿ ಬಗ್ಗೆ ಮಾತಾಡಿದ ಮಾತೆಂಗಿದೆ. ನಾನೀಗ ನೀವು ಹೇಳಿದ್ದು ತಪ್ಪು ಅಂತ ಇನ್ನೊಂದ್ಸಲಿ ಅವ್ರು ಈ ತರ ಯಾರಿಗೆ ಆಗ್ಲಿ ಕನ್ನಡ ಕಲಾವಿದರಿಗೆ ಯಾವ ಮಾತುಗಳು ಆಡಬೇಕು, ಒಂದು ಕನ್ನಡ ಚಿತ್ರರಂಗ ಯಶಸ್ವಿಯಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಎಲ್ಲ ಸಹಕರಿಸಬೇಕು. ನೀವು ಕೂಡ ಕಲಾಭಿಮಾನಿಗಳು, ನೀವು ಕೂಡ ನಿಮ್ಮಿಂದ ಮಕ್ಕಳೇ ನಾವೆಲ್ಲ ಊಟ ಮಾಡ್ತಾ ಇರೋದು. ಹಾಗಾಗಿ ನೀವು ಕ್ಷಮಿಸಿದೀನಿ ಅಂದ್ರೆ ನಾನು ನಿಮ್ ಪರನೆ. ಅಮ್ಮ ಆಯ್ತಮ್ಮ, ಇನ್ನೊಂದಮ್ಮ ಸಣ್ಣ ಲಾಸ್ಟ್ ಏನಮ್ಮ ಅಂದ್ರೆ, ಈಗ ಇವ್ರು ಕ್ಷಮಿಸಿದ್ರೆ ನಾವೆಲ್ಲ ನಾವು ಕ್ಷಮಿಸ್ತೀವಮ್ಮ. ಆಯ್ತು. ಇನ್ನೊಂದು ನಮ್ ಕಡೆ ರಿಕ್ವೆಸ್ಟ್ ಏನಂದ್ರೆ, ಇದು ನಾಳೆ ಮಾತಾಡ್ಬಾರ್ದು, ಅವ್ರಿಗೊಂದು ಪಾಠ ಆಗ್ಬೇಕು. ಇವ್ರನ್ನ ಸದ್ಯ ಮಟ್ಟಿಗಾದ್ರೂ ಜನತೆ ಮುಂದೆ ಡಿಕ್ಲೇರ್ ಕೊಡ್ಬೇಕು. 3 ವರ್ಷ ಇದರಿಂದ ಹೊರಗೆ ಹಾಕಿದೀವಿ. ಒಳ್ಳೆ ಒಬ್ಬ ಮನುಷ್ಯನ ಊರಿಂದ ಬಹಿಷ್ಕಾರ ಆಗ್ದಾಗ ಮಾನಸಿಕವಾಗಿ ಏನಾಗುತ್ತದೆ ಅಂತಕ್ಕೆ ಬೇಡಿ. ಒಳ್ಳೆ ಮಾತಾಡೋದು ಏನಂದ್ರೆ, ನಮಗೆ ಸಿನಿಮಾ ಬಿಟ್ರೆ ಏನು ಗೊತ್ತಿಲ್ಲ. ಎಂತ ದೊಡ್ಡ ಮಾತು, ಅದಂತ ದೊಡ್ಡ ಮಾತದು. ಅಣ್ಣ ಹೇಳಿದ್ರೆ ಮುಗಿದೋಯ್ತು. ದೊಡ್ಡೇಶ್ವರ ಸುಮ್ಮನೆ ಬರ್ರಿ, ಅಣ್ಣ ಹೇಳಿದ್ದಾರೆ. ಅಣ್ಣ ಹೇಳಿದ್ಮೇಲೆ ಮಾತೇ. ಅಮ್ಮ ಹೇಳಿದ್ರೆ ಅಣ್ಣ ಹೇಳಿಲ್ಲ, ಅಣ್ಣ ಹೇಳಿದ್ಮೇಲೆ ಮುಗಿತು. ಎಲ್ಲ ಕಲಾಭಿಮಾನಿಗಳಿಗೂ ಹಾಗೂ ಮಾಧ್ಯಮಗಳಿಗೂ
ಅಣ್ಣ ಏನಾಗಲ್ಲ ಸರಿ ಬಾರ ಏನು ಹೋಗಲ್ಲ ಬೇಡದು ಎರಡನೇ ಸಾರಿ ಪ್ರೆಸ್ ಮೀಟ್ ಮಾಡ್ಕೊಳ್ಳೋಣ ಕೇಳ್ಕೊಂಡ ಕನ್ನಡ ಮೀಡಿಯಂ ಏನು